ಹಲೋ ಹಾಯ್ ನಮಸ್ಕಾರ. ರೈತನ ರಾಣಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡುವಂಥ ಆಲ್ ಬಂಧುಗಳಿಗೂ ಶುಭೋದಯ ಹೇಳ್ತಾ ಬರ್ರಿ. ನಮ್ಮ ಮನೇಲಿ ಮಿಕ್ಸ್ ಬಾಜಿ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗತ್ತೆ, ರುಚಿ ಆಗತ್ತೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಒಂದು ಸಾರಿ. ಬರ್ರಿ ನೋಡ್ರಿ. ರುಚಿಗೆ ಇದಕ್ಕೆ ಮಿಕ್ಸ್ ಬಾಜಿ ಮಾಡೋಕ್ಕೆ ಏನೇನು ಬೇಕಪ್ಪ ಅಂದರೆ ಒಳ್ಳೆ ತರಕಾರಿಗಳೆಲ್ಲ ಬೇಕು. ಯಾವ ಥರ ಅಂದರೆ ಟೊಮೆಟೊ, ಕ್ಯಾರೆಟು, ಪಾಲಕ್ಕು, ಆಮೇಲೆ ಪಾಲಕ್ ಸೊಪ್ಪು, ಲಿಂಬು, ಮೆಣಸು, ಬಟಾಟಿ, ಡಬ್ಬುಕಾಯಿ, ಈ ಈರುಳ್ಳಿ ಎಲ್ಲ ಇದೇ ಥರ ಚೆನ್ನಾಗಿ ಹೆಂಚ್ಕೊಂಡು ರೆಡಿ ಇಟ್ಕೋಬೇಕು. ಪೈಲ ತೊಳೆದು ರೆಡಿ ಮಾಡಿಟ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ಎಣ್ಣೆ ಹಾಕಬೇಕು. ಬೇಡಪ್ಪ ಅಂದರೆ ಹಂಗೆ ಸ್ವಲ್ಪ ಫ್ರೈ ಆದರೂ ಮಾಡ್ಕೋಬೋದು, ಚೆನ್ನಾಗಿ ಕುದಿಸ್ಕೋಬೋದು. ಏನು ಮಾಡಿರಿ ಓಕೆ ಆಗತ್ತೆ. ಇದ್ರಾಗೆ ನಿಮಗೆ ಎಗ್ ಮಿಕ್ಸ್ ಬಾಜಿ ಬೇಕಪ್ಪ ಅಂದರೆ ಒಂದು 4 ತತ್ತಿ ಒಡೆದು ಹಾಕೋಬೋದು. ನಮಗೆ ಬೇಡಪ್ಪ ಅಂದರೆ ಸಾಕಿಷ್ಟೇ ಮಿಕ್ಸ್ ಬಾಜಿ ಮಾಡ್ತಾಯಿರಿ, ರುಚಿ ಆಗತ್ತೆ. ನೋಡಿರಿ ಒಂದ್ಸಲ ನೀವು ಟೇಸ್ಟ್ ಮಾಡಿರಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಡ್ತಾ ಇರಿ. ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದನ್ನು ವಿಡಿಯೋ ಮುಂದುವರ್ಸೋಣ ಬನ್ನಿ ನೋಡಿ. ಈಗ ಏನು ಮಾಡಬೇಕಪ್ಪ ಅಂದರೆ ಕುಕ್ಕರ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಕಿದೆ. ಈಗ ನೆಕ್ಸ್ಟ್ ಇದನ್ನು ಪಾಲಕ್ ಸೊಪ್ಪು, ಆಮೇಲೆ ಕೊತ್ತಂಬರಿ, ಈ ಥರ ಎಲ್ಲ ಹಾಕಬೇಕು. ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಬೇಕು. ಒಂದೊಂದಾಗಿ ಹಾಕಬೇಕು. ಹಾಕಿ ಚೆನ್ನಾಗಿ ಕುದಿಬೇಕಲ್ವ, ಉಮ್ಗೊಳ್ಬೇಕಲ್ವ, ಫ್ರೈ ಆಗಬೇಕು. ರುಚಿ ಆಗುತ್ತೆ, ಟೇಸ್ಟ್ ಆಗುತ್ತೆ. ಇದ್ರ ಜೊತೆ ನೀನು ಪಲ್ಟ್ ರೊಟ್ಟಿ ಆದರೂ ತಿನ್ಬೋದು, ಬೇಡಪ್ಪ ಅಂದರೆ ಬಿಸಿ ರೊಟ್ಟಿ ಆದರೂ ತಿನ್ಬೋದು, ಚಪಾತಿ ಆದರೂ ತಿನ್ಬೋದು, ಏನು ಬೇಕಾದರೂ ತಿನ್ಬೋದು. ಮಕ್ಳಿಗೆ ಬೇಕಪ್ಪ ಅಂದರೆ ಇದರಲ್ಲಿ ತತ್ತಿ ಒಡೆದು ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಮಿಕ್ಸ್ ಬಾಜಿ ಮತ್ತು ತತ್ತಿ 2 ಮಿಕ್ಸ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ಬೇಡಪ್ಪ ಅಂದರೆ ಇದೇ ಥರ ಮಾಡ್ಕೋಬೋದು. ಈಗ ನಾನು ಎಗ್ಗತಿ ಹಾಕೋಂಗಿಲ್ಲ, ಬರೀ ಮಿಕ್ಸ್ ಬಾಜಿ ಮಾಡ್ತಾಯಿದ್ದೇನೆ ನೋಡಿ. ಪ್ರತಿದಿನ ಒಳ್ಳೆ ತರಕಾರಿ ತಿನ್ನಬೇಕಪ್ಪ ಅಂದರೆ ಈ ಥರ ಎಲ್ಲ ಮಾಡ್ಕೋಬೇಕು ನೋಡಿರಿ. ನಾನೇನು ಸ್ಪೆಷಲ್ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ಸೈಡೆಲ್ಲ, ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ಥರ ಮಾಡೋದು. ನಮ್ಮ ಬೈಲಹೊಂಗಲ ಸೈಡ್ ಅಂತೂ ಇದೇ ಥರ ಮಾಡಿ ತಿಂತಾರೆ ಚೆನ್ನಾಗಿ. ಎಲ್ಲ ಒಳ್ಳೆ ತರಕಾರಿ, ಹಣ್ಣು, ಹಾಲು, ಆಮೇಲೆ ಒಳ್ಳೆ ಫುಡ್ ತಿಂತಾರೆ. ಆರೋಗ್ಯ ಚೆನ್ನಾಗಿದೆ. ಇದೇ ಥರ ಮಾಡ್ತಾ ಇರಬೇಕು, ನೋಡಬೇಕು, ಬೆಸ್ಟ್ ಆಗತ್ತೆ. ಏನು ಕೇಳ್ತಾರಾ, ರುಚಿಯಾ? ಬರ್ತೀರಾ, ಟೇಸ್ಟ್ ಮಾಡ್ತೀರಾ? ಮಾಡಿ ನೋಡೋಣ. ನೀವು ಇದೇ ಥರ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಬಿಸಿ ರೊಟ್ಟಿ ತಿನ್ನಿರಿ. ಆಮೇಲೆ ಕಟಕ್ ರೊಟ್ಟಿ ಇನ್ನೂ ಚೆನ್ನಾಗಿ ಹತ್ತಾವೆ ಇದ್ರ ಜೊತೆ, ಅವನು ಕೂಡ ತಿನ್ಬೋದು, ಏನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಮನೆಯಲ್ಲಿ ಎಲ್ಲ ಥರದ್ದು ತಿಂತಾರೆ. ನಾನು ಮಾತ್ರ ಈ ಥರನೇ ಮಾಡೋದು. ವಾರದಾಗ 1 ಸಲ 2 ಸಲ ಮಾಡೇ ಬಿಡ್ತೀವಿ ಈ ಥರ. ಇಲ್ಲಾಂದರೆ ಬ್ಯಾಳಿ, ಕುರ್ಮಾ, ಇದೇ ಥರ ಎಲ್ಲ ಮಾಡ್ತಾ ತಿಂತ ಚೆನ್ನಾಗಿರಬೇಕು. ಎಲ್ಲ ತರಕಾರಿ ಎಲ್ಲ ರೆಡಿ ಅದು, ಏನಿಲ್ಲ ಇನ್ನು. ಸ್ವಲ್ಪ ರುಚಿಗೆ ತಕ್ಕಟ್ಟ ಖಾರ, ಅಡಿಗೆಗೂ ಸಕ್ರೆ, ಅರಿಶಿನ, ಒಂಚೂರ ಶುಗರ್ ಹಾಕಬೇಕು, ಒಂದು 2 ಸ್ಪೂನ. ಆಮೇಲೆ ಚೂರ ಉಮ್ಕೊಂಡು ಏನು ಮಾಡಬೇಕಪ್ಪ ಅಂದರೆ 1 ಲೋಟ ನೀರು ಹಾಕಬೇಕು. 1 ಲೋಟ ನೀರು ಹಾಕಿ ಫ್ರೈ ಮಾಡಿಬಿಟ್ರೆ, ಬಾಯಿ ಮುಚ್ಚಿಬಿಟ್ರೆ